ಸ್ನೇಹಿತರೆ ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕೋಣ, ಮುಕ್ಕಾಲು ಭಾಗ ಸ್ವಲ್ಪ ಕೊತ್ತಂಬರಿ ಪುಡಿ, ಸಾಂಬಾರ್ ಪುಡಿ, ಇದು ಮಸಾಲೆ ನೋಡಿ ಸ್ನೇಹಿತರೆ. ಬೆಂದಿದೆ, ಬಾಯಿಗೆ ಸಿಗ್ಲಿ. ಅರ್ಧ ಸ್ಪೂನ್ ಉಪ್ಪೆ ರಸ, ಸ್ವಲ್ಪ ಎಣ್ಣೆ, ಸೊಪ್ಪು, ಈರುಳ್ಳಿ, ಅಡಿಗೆ ಮೆಣಸಿನಕಾಯಿ, ಹಾಗೆ ಈರುಳ್ಳಿ ಬೆಂದಿದೆ, ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು, ಕೀರೈ. ತುಂಬಾ ಸಖತ್ತಾಗಿದೆ ಸ್ನೇಹಿತರೆ, ತುಂಬಾ ಅದ್ಭುತವಾಗಿದೆ, ಸೂಪರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನ ಖಾಲಿ ಮಾಡೋಣ, ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಬನ್ನಿ ಇವತ್ತು ಸಾಂಬಾರ್ ಸೌತೆಕಾಯಿಯಿಂದ ಒಂದು ಸೂಪರ್ ಆಗಿರೋ ಸಾಂಬಾರ್ ಮಾಡೋಣ. ಸಾಂಬಾರ್ ಸೌತೆಕಾಯಿ ಸಾಂಬಾರ್ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಸೌತೆಕಾಯಿ ಸಾಂಬಾರ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಸಾಂಬಾರ್ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದು, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಒಂದು ಅರ್ಧ ನಿಂಬೆಹಣ್ಣು ಗತ್ರ ಹುಣಸೆಹಣ್ಣು, 2 ಬ್ಯಾಡಗಿ ಮೆಣಸಿನ್ಕಾಯಿ, ಅಡುಗೆ ಎಣ್ಣೆ, ಅರ್ಧ ಸ್ಪೂನ್ ಖಾರದ ಪುಡಿ, 3 ಸ್ಪೂನು ಸಾಂಬಾರ್ ಪುಡಿ, ಹಾಗೆ 1 ಈರುಳ್ಳಿ, ಸ್ವಲ್ಪ ಹಸಿಕಾಯಿ, ಕೊತ್ತಂಬರಿ ಸೊಪ್ಪು. ಬನ್ನಿ ಸ್ನೇಹಿತರೆ, ಸಾಂಬಾರ್ ಮಾಡೋದಕ್ಕೆ ಬೇಳೆ ಬೇಯಿಸ್ಬೇಕು. ನೋಡಿ, ಬೇಳೆ ಸುಮಾರು 1 ಗಂಟೆ ಮುಂಚೆನೆ ನೆನೆಸಿಟ್ಟಿದೆ. ತೊಗರಿಬೇಳೆ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆ ಇದೆ. ಬನ್ನಿ, ಇದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಸಾಂಬಾರ್ ಸೌತೆಕಾಯಿ ಹಚ್ಕೊಂಬಿಡೋಣ. ಹಾಗೆ ಸ್ವಲ್ಪ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಎಣ್ಣೆ. ನೋಡಿ ಸ್ನೇಹಿತರೆ, ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದೆ, ಸಾಕು. ಇದು ಆರಿದ್ಮೇಲೆ ರುಬ್ಬಬೇಕು. ಈಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಹಚ್ಚಿರೋ ಕಾಯಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಅವಲ್ಲೇ ಬೇಯಿಸಿಟ್ಟಿರೋ ಬೇಳೆ, ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ. ಬನ್ನಿ, ಈಗ ಇದನ್ನ ರುಬ್ಬೋಣ. ಬನ್ನಿ ಸ್ನೇಹಿತರೆ, ಇದು ಮಸಾಲೆ ರುಬ್ಬಿಡೋಣ. ನೋಡಿ ಸ್ನೇಹಿತರೆ, ಇಷ್ಟು ರುಬ್ಬಿದೆ, ಸಾಕು. ಬನ್ನಿ, ಈಗ ಒಗ್ಗರಣೆ ಮಾಡೋಣ. ಬನ್ನಿ ಸ್ನೇಹಿತರೆ, ಸಾಂಬಾರ್ ಸೌತೆಕಾಯಿನ ಒಗ್ಗರಣೆ ಮಾಡ್ಬಿಡೋಣ. ಸ್ವಲ್ಪ ಎಣ್ಣೆ, ಸ್ನೇಹಿತರೆ ಒಂದು 2 ಲೋಟ ನೀರು ಹಾಕ್ತೀನಿ. ನೋಡಿ ಸ್ನೇಹಿತರೆ, ಈಗ ಒಂದು 90% ಬೆಂದಿದೆ ಸೌತೆಕಾಯಿ, 90% ಬೆಂದಿದೆ. ಅದು ಸ್ವಲ್ಪ ಬೇಯಬೇಕು, ಅದು ಮಸಾಲೆ ಜೊತೆ ಬೇಯ್ಕೊಳ್ಳಿ. ರುಬ್ಬಿರೋ ಮಸಾಲೆಯನ್ನು ಸೇರಿಸೋಣ. ಹಾಗೆ ಸ್ನೇಹಿತರೆ, ಸ್ವಲ್ಪ ಬೇಳೆ ಬೇಯಿಸಿರೋದು ಎತ್ತಿಕ್ಕಿದೆ, ಅದು ಸ್ವಲ್ಪ ಬೇಳೆ ಹಾಕ್ತೀನಿ ಬಾಯಿಗೆ ಸಿಗ್ಲಿ ಅಂತ. ಮತ್ತೆ ಒಂದು ಅರ್ಧ ಸ್ಪೂನ್ ಉಪ್ಪು, ಮತ್ತೆ ನಿಂಬೆ ರಸ. ಬನ್ನಿ ಸ್ನೇಹಿತರೆ, ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಬಿಡೋಣ. ಸ್ವಲ್ಪ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಈರುಳ್ಳಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದೀತಾ ಇದೆ.
ನೋಡ್ಬೋದು ಸಾಂಬಾರ್ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ, ಉಪ್ಪು ಕರೆಕ್ಟಾಗಿದೆ. ಒಗ್ಗರಣೆ ಮಾಡಿದ್ವಲ್ಲ ಅದು ಹಾಕ್ಬಿಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ರೆಡಿ ಆಗಿದೆ. ಸಾಂಬಾರು ಸೂಪರ್ ಆಗಿದೆ, ಘಮ 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 ಅಂತಿದೆ. ಬನ್ನಿ ಸ್ನೇಹಿತರೆ, ಸಾಂಬಾರ್ ರೆಡಿ ಆಗಿದೆ, ಊಟ ಮಾಡ್ಬಿಡೋಣ. ಕೆಂಪಕ್ಕಿ ರೈಸ್, ಸಾಂಬಾರ್ ಸೌತೆಕಾಯಿ ಸಾಂಬಾರ್. ನೋಡಿ ಸ್ನೇಹಿತರೆ, ಇನ್ಮೇಲೆ ನಿಮ್ಮನ್ನು ಕಡೆಗಣಿಸೋ ಯಾರ ಬಗ್ಗೆನೂ ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಏಕೆಂದ್ರೆ ಅವರ ಲೈಫು ಅವರಿಗೆ ಎಷ್ಟು ಇಂಪಾರ್ಟೆಂಟೋ ನಿಮ್ಮ ಲೈಫು ಕೂಡ ನಿಮಗೆ ಅಷ್ಟೇ ಇಂಪಾರ್ಟೆಂಟು. ಏನಂತೀರಾ? ಬನ್ನಿ ಸ್ನೇಹಿತರೆ, ಸಾಂಬಾರ್ ರೆಡಿಯಾಗಿದೆ, ಊಟ ಮಾಡೋಣ. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ, ಸಾಂಬಾರು ರೆಡಿಯಾಗಿದೆ, ಅನ್ನ ಕೂಡ ರೆಡಿ ಇತ್ತು. ಹಾಗಾಗಿ ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ತುಂಬ ಅದ್ಭುತವಾಗಿದೆ, ಸೂಪರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನ ಖಾಲಿ ಮಾಡೋಣ, ಮತ್ತೆ ಸಿಗೋಣ. ನಮಸ್ಕಾರ.